ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಸ್ಟಡಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನು ಕೂಡ ಇವಾಗ ಓದೋದು ತುಂಬ ಮುಖ್ಯ ಆಗೈತೆ. ಟೈಮ್ ಕೂಡ ತುಂಬ ಕಡಿಮೆನೇ ಇದೆ. ಇವಾಗ ಮತ್ತೇನಾದರೂ ಸರ್ಕಾರ ಚೇಂಜ್ ಆಗಿರೋದ್ರಿಂದ ಸಡನ್ನಾಗಿ ಕಾಲ್ ಮಾಡಿದ್ರು ಮಾಡ್ಬೋದು. ಯಾಕಂದರೆ ಇವಾಗ ಸರ್ಕಾರ ಯಾವ ಥರ ಕಾಲ್ ಮಾಡುತ್ತೆ ಮತ್ತು ಯಾವ ಥರ ನಮ್ಮ ಮೇಲೆ ಅಥವಾ ಸಾರ್ವಜನಿಕರ ಮೇಲೆ ಅದು ನಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದು. ಯಾಕಂದರೆ ಈಗ ಗೌರ್ಮೆಂಟು ಕೂಡ ತುಂಬ ಕಡಿಮೆನೇ ಟೈಮ್ ಇರೋದ್ರಿಂದ, ನೆಕ್ಸ್ಟು ಚುನಾವಣೆ ಬರೋದ್ರಿಂದ ಅವರು ಕೂಡ ನಾವು ಮತ್ತೆ ಸರ್ಕಾರ ಉಳಿಸ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ನೆಗ್ಲೆಕ್ಟ್ ಮಾಡಲ್ಲ ಅಂದ್ಕೊಂಡಿನಿ. ಈಗ ಎಂಡಲ್ಲಾದ್ರೂ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ನೆಕ್ಸ್ಟು ಏನಾದರೂ ಚುನಾವಣೆ ಗಿಟ್ಟಿಸ್ಕೋಬೇಕು ಅಂದರೆ ಏನಾದರೂ ತನ್ನ ಪಾತ್ರನ ನಿರ್ವಹಿಸುತ್ತೆ ಜಾಸ್ತಿನೇ ಅಂತ ಅಂದ್ಕೊಂಡಿನಿ. ಯಾಕಂದರೆ ನಾವು ಕೂಡ ವೋಟ್ ಹಾಕ್ಬೇಕಂದ್ರೆ ಸುಮ್ಮನೆ ಹಾಕಲ್ಲ. ಆ ಒಂದು ಗೌರ್ಮೆಂಟ್ ಯಾವ ಥರ ನಮಗೆ ರೆಸ್ಪಾನ್ಸ್ ಮಾಡ್ತೈತೆ, ಆಡಳಿತವನ್ನು ಯಾವ ಥರ ಮಾಡ್ತೈತೆ ಅನ್ನೋದ್ರ ಮೇಲೆ ನಾವು ಕೂಡ ನೆಕ್ಸ್ಟ್ ಸರ್ಕಾರ ಬರಬೇಕು ಬೇಡವಾ ಅನ್ನೋದನ್ನ ನಿರ್ಧರಿಸಬೇಕಾಗುತ್ತೆ. ಸೊ ಇಷ್ಟೆಲ್ಲ ಬದಲಾವಣೆಗಳನ್ನು ನೋಡ್ಕೊಂಡು ಗೌರ್ಮೆಂಟ್ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅನ್ಕೋತೀನಿ. ಇದು ಲಾಸ್ಟ್ ಚಾನ್ಸು. ಮತ್ತು ಏನಾದರೂ ಹಿಂಗೆ ಹೋಯ್ತು ಅಂದರೆ ಗೌರ್ಮೆಂಟು ಕೂಡ ಬಿದ್ದೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಜನಗಳು ಕೂಡ ತುಂಬ ಬುದ್ಧಿವಂತರಾಗಿರೋದ್ರಿಂದ ನೆಕ್ಸ್ಟ್ ನಾವು ಗೆಲ್ತೀವೋ ಇಲ್ಲೋ ಅನ್ನೋದೊಂದು ಭಯನೂ ಕೂಡ ಅವ್ರ ಹತ್ರ ಕಾಡ್ತಾ ಇರುತ್ತೆ. ಸೊ ಹಿಂಗಾಗಿ ಈ ಒಂದು ಚಾನ್ಸಸ್ ಜಾಸ್ತಿನೇ ಇದೆ ಕಾಲ್ ಮಾಡೋದು. ಯಾವುದಕ್ಕೂ ಕೂಡ ನಾವು ನೆಗ್ಲೆಕ್ಟ್ ಮಾಡ್ದಂಗೆ ಸ್ವಲ್ಪ ಸೀರಿಯಸ್ಸಾಗಿ ಓದ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಏನು ಆಲ್ರೆಡಿ ಟಿ ಮಾಡ್ಕೊಂಡಿರೋರು ಯಾರಿಗೂ ಕೂಡ CET ಅಷ್ಟು ಟಫ್ ಅನ್ನಲ್ಲ ಅನ್ಕೋತೀನಿ. ಯಾಕಂದರೆ ನಾವು ಕೂಡ ಡೈಲಿ ಸಿಲೆಬಸ್ನ ನೋಡ್ತಾನೆ ಇದ್ದೀವಿ. ಅದೇ ಕ್ವಶನ್ನು, ಅದೇ ಆನ್ಸರು ಮತ್ತು ಅದೇ ಕ್ವಶನ್ ಪೇಪರ್ನೆಲ್ಲ ರಿವಿಷನ್ ಮಾಡ್ತಾ ಇರ್ತೀವಿ. ಎಕ್ಸಾಮ್ ಕಾಲ್ ಮಾಡ್ತಾರೆ ಅಂತ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಮತ್ತು ಡೈಲಿ ಇದೇ ಥರ ಅಪ್ಡೇಟಾಗಿ ನಾವು ಕರೆಂಟ್ ಇವೆಂಟ್ಸು ಮತ್ತು GK ಪೇಪರ್ಗೆಲ್ಲ ರೆಡಿ ಆಗ್ತಾಯಿದ್ರೆ ಆರಾಮಾಗಿ CET ಕೂಡ ಫೇಸ್ ಮಾಡ್ಬೋದು. ಏನಷ್ಟು ಕಷ್ಟ ಅನಿಸಲ್ಲ. ಸೊ ನಾವು ಯಾವುದ್ರಲ್ಲಿ ಕಷ್ಟ ಅನ್ನಿಸ್ತಾ ಇದೆಯೋ, ಯಾವ ಸಬ್ಜೆಕ್ಟಲ್ಲಿ ನಾವು ಹಿಂದೆ ಉಳಿದಿದ್ವೋ ಆ ಒಂದು ಸಬ್ಜೆಕ್ಟ್ನ ನಾವು ಐಡೆಂಟಿಫೈ ಮಾಡ್ಕೊಂಡು ಅದರಲ್ಲಿ ನಾವು ಚೆನ್ನಾಗಿ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಇಷ್ಟು ದಿನ ಅಂತೂ ಆಯಿತು ಹೋಯ್ತು. ಇನ್ನು ಮುಂದಂತೂ ಬರೋ ಟೈಮಲ್ಲೇ ನಾವು ಚೆನ್ನಾಗಿ ಸ್ಟಡಿ ಮಾಡ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ನಾನು ನೋಡ್ತಾ ಇರೋ ಹಾಗೆ ಆಲ್ಮೋಸ್ಟ್ ಅಲ್ಲೂ ತುಂಬ ಜನ ಎಲ್ಲ ಚೆನ್ನಾಗಿ ರೆಡಿ ಆಗ್ತಾ ಇದ್ದೀರಾ. ಇದೇ ಥರ ನೀವು ಅಭ್ಯಾಸನ ಕಂಟಿನ್ಯೂ ಮಾಡಿದರೆ ಅವರು ಈ ತಿಂಗಳಲ್ಲ ಮುಂದಿನ ತಿಂಗಳು ಅಥವಾ ಇನ್ನು 6 ಮಂತ್ ಬಿಟ್ಟು ಕಾಲ್ ಮಾಡಿದ್ರು ಕೂಡ ಎಷ್ಟೇ ಪೋಸ್ಟು ನೀನು 600 ಅಲ್ಲ 6000 ಪೋಸ್ಟ್ ಅಲ್ಲ 10,000 ಪೋಸ್ಟ್ ಕಾಲ್ ಮಾಡಿದ್ರು ನಾವು ನನ್ನದೇ ಒಂದು ಪೋಸ್ಟ್ ಇದೆ ಅದರಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಕಡಿಮೆ ಪೋಸ್ಟ್ ಕಾಲ್ ಮಾಡ್ತಾರೆ, ಮಾಡೋದೇ ಇಲ್ಲ ಅನ್ನೋದೆಲ್ಲ ನಾವು ತೆಗೆದಿಟ್ಬಿಟ್ಟು ಎಷ್ಟು ಪೋಸ್ಟ್ ಕಾಲ್ ಮಾಡ್ತಾರೋ ಆ ಪೋಸ್ಟಲ್ಲಿ ನಂದು ಒಂದು ಲೀಸ್ಟ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾವು ಎಕ್ಸಾಮಿಗೆ ಓದ್ಕೋಬೇಕಾಗುತ್ತೆ. ಇನ್ನು ಸೋಷಿಯಲ್ ಸೈನ್ಸ್ ಅಂತೂ ತುಂಬ ಜನ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಅನ್ಕೋತೀನಿ. ರೈಟಿಂಗ್ ಪೇಪರು ಕೂಡ, ಯಾಕಂದರೆ ಟೆಲಿಗ್ರಾಮಲ್ಲಿ ಚಾನಲ್ನಲ್ಲಿ ನೋಡ್ತಾ ಇರ್ತೀನಿ ಟೆಸ್ಟ್ ಮತ್ತು ಕ್ವಶನ್ ಪೇಪರ್ ಅಟೆಂಡ್ ಆಗೋದು ಮತ್ತು ಇದು ಕ್ವಿಝ್ ಕೂಡ ಅಟೆಂಡ್ ಆಗ್ತಾ ಇರೋದು. ಚೆನ್ನಾಗಿ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಆನ್ಸರು ಕೂಡ ಪರ್ಫೆಕ್ಟಾಗಿ ಆಗ್ತಾ ಇದ್ದಾರೆ. ಸೊ ಹಂಗಾಗಿ ಯಾವುದೇ ಒಂದು ಎಕ್ಸಾಮಿಗೆ ನಾವು ಒಂದೇ ದಿನ ಅಥವಾ ಒಂದು ತಿಂಗಳಲ್ಲಿ ಒಂದೇ ರಾತ್ರಿಯಲ್ಲಿ ಯಶಸ್ವಿಯಾಗಿ ಸಾಧ್ಯ ಆಗಲ್ಲ. ಸತತವಾಗಿ ನಾವು ಓದ್ತಾನೆ ಇರಬೇಕಾಗುತ್ತೆ. ಡೈಲಿ ನಾವು ಸಿಗೋ ಟೈಮಲ್ಲೇ ಮ್ಯಾಕ್ಸಿಮಮ್ ಅದಕ್ಕೋಸ್ಕರ ನಾವು ಮೀಸಲಾಗಿಟ್ಟರೆ ಆರಾಮಾಗಿ ನಾವು CETನ ಫೇಸ್ ಮಾಡ್ಬೋದು. CET ಏನು ಗೊತ್ತಾ, TETಗಿಂತಲೂ ತುಂಬ ಈಸಿ ಅನ್ಕೋತೀನಿ. ಯಾಕಂದರೆ TETಯಲ್ಲಿ ಎಲಿಜಿಬಲ್ ಆದ್ವಿ ಅಂದರೆ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಡಿಮೆ ಇರೋದ್ರಿಂದ ರೈಟಿಂಗ್ ಪೇಪರ್ ಇದೆ. ರೈಟಿಂಗಲ್ಲಿ ನಾವು ಚೆನ್ನಾಗಿ ಪ್ರಿಪೇರ್ ಆಗಿ ಎಲಿಜಿಬಲ್ ಆದ್ವಿ ಅಂದರೆ ಸ್ಕೋರು ಕೂಡ ಚೆನ್ನಾಗಾಗುತ್ತೆ. ಮತ್ತು ಇದರಲ್ಲಿ ಒಂದೇ ಸಬ್ಜೆಕ್ಟ್ ಇಲ್ಲ, ನಾವು ಎಲ್ಲ ಸಬ್ಜೆಕ್ಟ್ಗೂ ಕೂಡ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಮತ್ತು ಎಲ್ಲ ಸಬ್ಜೆಕ್ಟ್ಗಳು ಸ್ವಲ್ಪನೇ ಕ್ವಶನ್ಗಳು ಬರೋದ್ರಿಂದ 25 ಮಾರ್ಕ್ಸಿಗೆ ಕೇಳೋದ್ರಿಂದ ಆರಾಮಾಗಿ ನಾವು CETನ ಪಾಸ್ ಮಾಡ್ಬೋದು. ಸೊ ನಾವು ಯಾವ ಪೇಪರಲ್ಲಿ ಅಥವಾ ಯಾವ ಸಬ್ಜೆಕ್ಟಲ್ಲಿ ನಾವು ಚೆನ್ನಾಗಿ ಸ್ಕೋರ್ ಮಾಡ್ತೀವಿ, ನನಗೆ ಗ್ರಿಪ್ ಇದೆ, ಸಬ್ಜೆಕ್ಟ್ ಗ್ರಿಪ್ಪು ಅನ್ನೋದೊಂದು ಇದ್ದಾಗ ಆ ಸಬ್ಜೆಕ್ಟಿನಲ್ಲಿ ಸ್ಕೋರ್ ಜಾಸ್ತಿ ಆಯ್ತು ಅಂದರೆ ಇನ್ನು ಮಿಕ್ಕಿದ ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ರೂ ಕೂಡ ನಮಗೆ ಮ್ಯಾನೇಜ್ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವುದನ್ನು ಕೂಡ ಟಫು ನನಗಾಗಲ್ಲ ಅಂತ ಕೈ ಕಟ್ಕೊಂಡು ಕುಳಿತುಕೊಳ್ದಂಗೆ ಚೆನ್ನಾಗಿ ಓದ್ಕೋಬೇಕು.
ಸೊ ನಾನು ಈ ಒಂದು ವಿಡಿಯೋದಲ್ಲಿ ಇಷ್ಟು ಮೋಟಿವೇಶನ್ನ ಮಾಡಬಲ್ಲೆ. ಸೊ ತುಂಬ ಜನ ಕೇಳ್ತಾ ಇದ್ರ ಮೋಟಿವೇಶನ್ ವ್ಲಾಗ್, ಸ್ಟಡಿ ವ್ಲಾಗ್ ಹಾಕ್ರಿ ಸಿಸ್ಟರ್, ಚೆನ್ನಾಗಿ ಸ್ಟಡಿ, ನಮಗೂ ಕೂಡ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ ಅಷ್ಟೇ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ಹಾಗೆ ಇನ್ಯಾರೆಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಮತ್ತು ಇದೇ ಥರ ಮೋಟಿವೇಶನ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸ್ಟಡಿ ಮಾಡ್ತಾಯಿರಿ.